ನಿಮ್ಮ ಮೊದಲ ಪ್ರಶ್ನೆ, ಕುಂಕುಮವನ್ನು ಹಣೆಯ ಮೇಲೆ ಇಡಲು ಕಾರಣವೇನು? ಆಪ್ಷನ್ಸ್: ಎ ದೈವಭಕ್ತಿಗೆ, ಬಿ ಸಂಪ್ರದಾಯಕ್ಕೆ, ಸಿ ಏಕಾಗ್ರತೆಗೆ ಮತ್ತು ಡಿ ಪೂಜಾ ವಿಧಾನದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಏಕಾಗ್ರತೆಗೆ. ಕುಂಕುಮವನ್ನು ಹಣೆಯ ಮೇಲೆ ಇಡುವುದರಿಂದ ಏಕಾಗ್ರತೆ ಹೆಚ್ಚಲು ಅದು ತುಂಬ ಸಹಕಾರಿಯಾಗುತ್ತದೆ. ಪ್ರಶ್ನೆ 2, ಒಂದು ನಾಯಿಯು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮರಿಗಳಿಗೆ ಜನ್ಮ ನೀಡಬಲ್ಲದು? ಆಪ್ಷನ್ಸ್: ಎ 115, ಬಿ 40, ಸಿ 85 ಮತ್ತು ಡಿ 18. ಸರಿಯಾದ ಉತ್ತರ ಆಪ್ಷನ್ ಎ 115. ಒಂದು ನಾಯಿಯು ಸರಾಸರಿ ತನ್ನ ಜೀವಿತಾವಧಿಯಲ್ಲಿ 115 ಮರಿಗಳಿಗೆ ಜನ್ಮ ನೀಡಬಲ್ಲದು ಎಂದು ಅಧ್ಯಯನ ಹೇಳುತ್ತದೆ. ಪ್ರಶ್ನೆ 3, ಯಾವ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಬಟಾಣಿ, ಬಿ ಸೋಯಾಬೀನ್, ಸಿ ಅವರೆಕಾಳು ಮತ್ತು ಡಿ ಬೇಳೆಕಾಳು. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಸೋಯಾಬೀನ್ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಶ್ನೆ 4, ಜನವರಿ 1ರಂದು ಸ್ವಾತಂತ್ರ್ಯ ಆಚರಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಸುಡಾನ್, ಬಿ ಮಯನ್ಮಾರ್, ಸಿ ಗೋವಾ ಮತ್ತು ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಸುಡಾನ್. ಜನವರಿ 1ರಂದು ಪ್ರಥಮವಾಗಿ ಸುಡಾನ್ ದೇಶವು ತನ್ನ ಸ್ವಾತಂತ್ರ್ಯವನ್ನು ಆಚರಿಸುತ್ತದೆ. ಪ್ರಶ್ನೆ 5, ಪ್ರತಿದಿನ ತಲೆಗೆ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕಾಂತಿ ಹೆಚ್ಚುವುದು, ಬಿ ಆಯಾಸ ಕಡಿಮೆಯಾಗುವುದು, ಸಿ ಏನೂ ಇಲ್ಲ ಮತ್ತು ಡಿ ಕೂದಲು ಉದುರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕೂದಲು ಉದುರುವಿಕೆ. ಪ್ರತಿದಿನ ಸ್ನಾನ ಮಾಡುವುದರಿಂದ ಕೂದಲು ಹೆಚ್ಚಾಗಿ ಉದುರಲು ಕಾರಣವಾಗುತ್ತದೆ. ಪ್ರಶ್ನೆ 6, ಮೃತ್ಯುಂಜಯ ಹೋಮವನ್ನು ಯಾವ ಕಾರಣಕ್ಕೆ ಮಾಡಿಸುತ್ತಾರೆ? ಆಪ್ಷನ್ಸ್: ಎ ಆಯಸ್ಸಿಗಾಗಿ, ಬಿ ಕಷ್ಟ ನಿವಾರಣೆಗೆ, ಸಿ ಆರೋಗ್ಯದ ಸಮಸ್ಯೆ ಇದ್ದರೆ ಮತ್ತು ಡಿ ಬೆಳವಣಿಗೆಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯದ ಸಮಸ್ಯೆ ಇದ್ದವರಿಗೆ. ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೆ ಅವರು ಮೃತ್ಯುಂಜಯ ಹೋಮವನ್ನು ಮಾಡಿಸುತ್ತಾರೆ. ಪ್ರಶ್ನೆ 7, ಸಕ್ಕರೆ ಕಾಯಿಲೆ ಕಡಿಮೆ ಮಾಡುವ ಹಣ್ಣಿನ ರಸ ಯಾವುದು? ಆಪ್ಷನ್ಸ್: ಎ ಮೂಸಂಬಿ ರಸ, ಬಿ ಅನಾನಸ್ ರಸ, ಸಿ ಆ್ಯಪಲ್ ರಸ ಮತ್ತು ಡಿ ದಾಳಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ ರಸ. ಪ್ರತಿ ವಾರಕ್ಕೆ ಒಮ್ಮೆಯಾದರೂ ಅಥವಾ 2 ಬಾರಿಯಾದರೂ ದಾಳಿಂಬೆ ರಸವನ್ನು ಸೇವಿಸುವುದರಿಂದ ಸಕ್ಕರೆ ಕಾಯಿಲೆ ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ. ಪ್ರಶ್ನೆ 8, ಮೆದುಳನ್ನು ಚುರುಕುಗೊಳಿಸಲು ಪ್ರತಿದಿನ ಬೆಳಿಗ್ಗೆ ಯಾವ ಆಹಾರ ತಿನ್ನಬೇಕು? ಆಪ್ಷನ್ಸ್: ಎ ಮೊಸರು, ಬಿ ಸೊಪ್ಪು, ಸಿ ಸಕ್ಕರೆ ಮತ್ತು ಡಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೊಪ್ಪು. ಪ್ರತಿದಿನ ಸೊಪ್ಪನ್ನು ತಿನ್ನುವುದರಿಂದ ಮೆದುಳು ಚುರುಕುಗೊಳಿಸಲು ಅದು ತುಂಬ ಸಹಕಾರಿಯಾಗುತ್ತದೆ. ಪ್ರಶ್ನೆ 9, ಭವಿಷ್ಯದ ಇಂಧನ ಯಾವುದಾಗಿದೆ? ಆಪ್ಷನ್ಸ್: ಎ ನೈಟ್ರೋಜನ್, ಬಿ ಪೆಟ್ರೋಲಿಯಂ, ಸಿ ಹೀಲಿಯಂ ಮತ್ತು ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್. ಭವಿಷ್ಯದ ಇಂಧನ ಎಂದು ಹೈಡ್ರೋಜನ್ ಹೆಸರಿಸಲಾಗಿದೆ. ಪ್ರಶ್ನೆ 10, ಭಾರತದ ಶ್ರೀಮಂತ ರಾಜ್ಯ ಯಾವುದು? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ, ಸಿ ದೆಹಲಿ ಮತ್ತು ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಭಾರತದ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರವಾಗಿದೆ.